ಈಕ್ಷಯ ಪುಷ್ಪಕ್ಷೇಪೇಣ ಪಾರ್ಷ್ಣಿಘಾತತ್ರಯೇಣ ಚ ದಿವ್ಯಂತರಿಕ್ಷ ಭೂಮಿಷ್ಠಾನ್ ವಿಘ್ನಾನ್ ಉಚ್ಚಾಟಯೇತ್ ಸುಧೀಹಿ ಅಂತ ಜಯತೀರ್ಥರ ಪದ್ಯಮಾಲಾದಲ್ಲಿ ಬರುವಂತಹ 11ನೇ ಶ್ಲೋಕ. ದೇವಗೃಹದೊಳಗೆ ಕಾಲಿಟ್ಟಂಥ ಸಾಧಕ ದೀಪವನ್ನು ಪ್ರಜ್ವಲಿಸಿದ್ದಾನೆ. ಮುಂದೆ ಅಲ್ಲಿರುವಂತಹ ವಿಘ್ನಗಳನ್ನು ಅವನು ಪರಿಹರಿಸಿಕೊಳ್ಬೇಕಂತ. ಆ ವಿಘ್ನಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಇದೊಂದು ಶ್ಲೋಕ. ಆ ಶ್ಲೋಕವನ್ನೇನು ಹೇಳಬೇಕಾಗಿಲ್ಲ. ಶ್ಲೋಕ ಬಾಯ್ಪಾಠ ಇದ್ರೆ ಆ ಸಾಧಕನಿಗೆ ಎಲ್ಲ ಕ್ರಿಯೆಗಳನ್ನು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಷ್ಟೇ. ದ್ಯುಲೋಕದಲ್ಲಿ, ಅಂತರಿಕ್ಷ ಲೋಕದಲ್ಲಿ, ಆಮೇಲೆ ಕೆಳಗೆ ಭೂಲೋಕದಲ್ಲಿ ವಿಘ್ನಗಳಿವೆ. ಈ ಎಲ್ಲ ಕಡೆ ಇರುವಂತಹ ವಿಘ್ನಗಳನ್ನ ಬೇರೆ ಬೇರೆ ರೀತಿಯಿಂದ ನಾವು ಹೊಡೆದು ಓಡಿಸಬೇಕು. ನೋಡುವ ಮೂಲಕ, ನಮ್ಮ ನೋಟದ ಮೂಲಕ ಆ ದ್ಯುಲೋಕದಲ್ಲಿ ಅತ್ಯಂತ ಮೇಲ್ಭಾಗದಲ್ಲಿರುವಂತಹ ವಿಘ್ನ ಅಭಿಮಾನಿ ದುಷ್ಟಶಕ್ತಿಗಳನ್ನು ನಿವಾರಿಸಿಕೊಳ್ಬೇಕು. ನಮ್ಮಲ್ಲಿರುವಂತಹ ಭಗವಂತನೇ ತನ್ನ ಕಣ್ಣೋಟದಿಂದ ಅವನ್ನೆಲ್ಲ ಓಡಿಸ್ತಾ ಇದ್ದಾನೆ ತಿಳ್ಕೊಳ್ಬೇಕು. ಮುಂದೆ ಪುಷ್ಪಕ್ಷೇಪೇಣ ಅಂತಿದೆ. ಕೆಲವು ಹೂಗಳನ್ನು ಎಸೆಯುವ ಮೂಲಕ ಆ ಅಂತರಿಕ್ಷ ಲೋಕದಲ್ಲಿರುವಂತಹ ವಿಘ್ನಗಳನ್ನು ಉಚ್ಚಾಟಿಸಿಕೊಳ್ಬೇಕು. ಮತ್ತೆ ಪಾರ್ಷ್ಣಿಘಾತತ್ರಯೇಣ ಚ, ಮುಂದೆ ಪಾರ್ಷ್ಣಿಯನ್ನ ನೆಲಕ್ಕೆ ಬಡಿಯುವ ಮೂಲಕ ಭೂಮಿಯಲ್ಲಿರುವಂತಹ ವಿಘ್ನಗಳನ್ನು ಪರಿಹರಿಸಬೇಕು. ಪಾರ್ಷ್ಣಿ ಅಂದ್ರೆ ಏನು? ಕೆಲವು ಅನುವಾದಗಳಲ್ಲಿ ಚಪ್ಪಾಳೆ ತಟ್ಟುವ ಮೂಲಕ ಅಂತ ಬರೆದಿದ್ದಾರೆ. ಹಾಗಲ್ಲ, ಅದು ಕಾಲ ಹಿಮ್ಮಡ ಏನಿರ್ತದಲ್ಲ, ಎಲ್ಲಾ ಕೋಶಗಳನ್ನು ನೋಡಿದ್ರು ಕೂಡ ಪಾರ್ಷ್ಣಿ ಎಂಬುದಕ್ಕೆ ಚಪ್ಪಾಳೆ ತಟ್ಟುವಂತ ಅರ್ಥ ಇಲ್ಲ. ಪಾರ್ಷ್ಣಿ ಅಂದ್ರೆ ಹಿಂಭಾಗ ಅಂತ ಅರ್ಥ. ಅದು ಪಾದದ ಹಿಂಭಾಗ, ಪಾದ ಪಶ್ಚಾತ್ ಭಾಗ. ಅದರ ಮೂಲಕ ಈ ಭೂಮಿಯಲ್ಲಿರುವಂತಹ ವಿಘ್ನಗಳನ್ನೆಲ್ಲ ಪರಿಹರಿಸಿಕೊಳ್ಬೇಕು ಅಂತ ಅರ್ಥ. ಗುಲ್ಫಸ್ಯ ಅದೋ ಭಾಗ, ನಮ್ಮ ಕಾಲಿನ 2 ಗಂಟುಗಳೇನಿರ್ತಾವೆ ಆ ಕಡೆ ಈ ಕಡೆ, ಪಾದ ತಳ ಇದೆ, ಪಾದ ತಳದ ಮೇಲ್ಗಡೆ 2 ಗಂಟುಗಳು ಆ ಕಡೆ ಈ ಕಡೆ ಇರ್ತವೆ, ಬಿರುಸಾಗಿರುವಂಥವು. ಅದರ ಹಿಂಭಾಗ, ಒಟ್ಟು ಕಾಲ ಹಿಮ್ಮಡ ಅಂತ ಬರೀತಾರೆ. ನಾವು ನಮ್ಮ ಕಾಲ ಹಿಮ್ಮಡವನ್ನ ನೆಲಕ್ಕೆ ತಟ್ಟುವ ಮೂಲಕ ಭೂಮಿಯಲ್ಲಿರುವಂತಹ ವಿಘ್ನಗಳನ್ನೆಲ್ಲವನ್ನು ಕೂಡ ಪರಿಹಾರ ಮಾಡಿಕೊಳ್ಳಬೇಕು. ವಿಘ್ನಾನ್ ಉಚ್ಚಾಟಯೇ ಸುಧೀಹಿ ಅಂತ. ಈ ವಿಘ್ನೋಚ್ಚಾಟನೆಗೆ ಸಂಬಂಧಪಟ್ಟಂತೆ ನನಗೊಂದು ಶ್ಲೋಕ ನೆನಪಿಗೆ ಬರ್ತದೆ, ಆಚಾರ್ಯ ಸರ್ವಮೂಲದಲ್ಲಿ ಹೇಳಿರುವಂಥದ್ದು. ಅದನ್ನ ಇಲ್ಲಿ ನಾವು ಹೇಳೋಣ. ನಾವೀಗ ದೇವಪೂಜಾ ಮಾಡಲಿಕ್ಕಾಗಿ ದೇವಗೃಹದೊಳಗೆ ಪ್ರವೇಶ ಮಾಡಿದ್ದೇವೆ. ಆಗ ನಮಗೆ ಎಲ್ಲ ದೇವತೆಗಳು, ವಾಯುದೇವ, ಲಕ್ಷ್ಮೀನಾರಾಯಣರು, ಇವರು ನಮಗೆ ಬಂದಿರುವಂತಹ ಎಲ್ಲ ವಿಘ್ನಗಳನ್ನು ಪರಿಹರಿಸಬೇಕಾಗಿದೆ. ಅದಕ್ಕಾಗಿ ಹೀಗೊಂದು ಶ್ಲೋಕ, ಪ್ರಾಯ ಅದು ಬೃಹದಾರಣ್ಯಕ ಭಾಷ್ಯ. ಆಕಾಶನಾಮ ವಿಘ್ನೇಶಃ ವಾಯುಶ್ಚ ಆಕಾಶಕ ಸ್ಮೃತಃ ಆಕಾಶ ಇತಿ ಲಕ್ಷ್ಮೀಶ್ಚ ತಥಾ ಆಕಾಶ ಹರಿಸ್ವಯಂ ಅಂತ ಒಂದು ಶ್ಲೋಕ. ಅದು ಈ ಒಂದು ಶ್ಲೋಕವನ್ನು ಹೇಳಿಬಿಟ್ರೆ ಗಣಪತಿಯನ್ನ, ಮುಖ್ಯ ಪ್ರಾಣನನ್ನ, ಲಕ್ಷ್ಮೀದೇವಿಯನ್ನ ಮತ್ತೆ ಪರಮಾತ್ಮನನ್ನು ಸ್ತುತಿಸಿದಂತಾಯ್ತು. ಅವ್ರ ಮೂವರನ್ನು ಕೂಡ ಆಕಾಶ ಶಬ್ದದಿಂದ ಹೇಳ್ತದೆ. ಅದು ಆಕಾಶನಾಮ ವಿಘ್ನೇಶ, ಗಣಪತಿಯು ಕೂಡ ಆಕಾಶ ಅಂತ ಕರೆಸ್ಕೊಂಡಿದ್ದಾನೆ. ವಾಯುಶ್ಚ ಆಕಾಶಕ ಸ್ಮೃತಃ, ಮುಖ್ಯ ಪ್ರಾಣ ಆಕಾಶ ಅಂತ ಕರೆಸ್ಕೊಂಡಿದ್ದಾನೆ. ಆಕಾಶ ಇತಿ ಲಕ್ಷ್ಮೀಶ್ಚ, ಲಕ್ಷ್ಮೀದೇವಿಯು ಕೂಡ ಆಕಾಶ ಅಂತ ಕರೆಸ್ಕೊಂಡಿದ್ದಾಳೆ. ತಥಾ ಆಕಾಶ ಹರಿಸ್ವಯಂ, ಸ್ವಯಂ ಭಗವಂತನು ಕೂಡ ಆಕಾಶ ಅಂತ ಕರೆಸ್ಕೊಂಡಿದ್ದಾನೆ. ಈ ಮೂವರು ಕೂಡ ನಮಗೆ ಆಕಾಶ ಅವಕಾಶವನ್ನು ಕೊಡಬೇಕು. ಮೊದಲೇ ವಿಘ್ನೇಶ ಅನ್ನೋ ಶಬ್ದವನ್ನು ಹೇಳಿಬಿಟ್ವಿ ಶ್ಲೋಕದ ಆರಂಭದಲ್ಲೇ. ಅವನು ಈ ಎಲ್ಲ ವಿಘ್ನಗಳನ್ನು ಪರಿಹರಿಸ್ತಾನೆ. ಅವನ ಅಂತರ್ಯಾಮಿಯಾದಂತಹ ಮುಖ್ಯ ಪ್ರಾಣ ಮತ್ತು ಲಕ್ಷ್ಮೀನಾರಾಯಣರು ಅವರೆಲ್ಲರೂ ಈ ವಿಘ್ನಗಳನ್ನು ಹೊಡೆದಟ್ಟಿ ನಮಗೆ ಆಕಾಶ ಅರ್ಥಾತ್ ಅವಕಾಶ ಮಾಡಿಕೊಡ್ತಾರೆ ಪೂಜೆ ಮಾಡಲಿಕ್ಕಾಗಿ. ಈ ಒಂದು ಶ್ಲೋಕವನ್ನು ಹೇಳಬಹುದು. ಸರ್ವಮೂಲದಲ್ಲಿ ನಾವು ಅಧ್ಯಯನ ಮಾಡಿದ್ದೆಲ್ಲವೂ ಈ ಮೂಲಕ ನಮ್ಮ ದೈನಂದಿನ ಆಚರಣೆಯಲ್ಲಿ ಬಂದಂತಾಗ್ತದೆ. ಮತ್ತೆ 4 ಕಕ್ಷೆಗಳಲ್ಲಿ ಗಣಪತಿಯನ್ನ, ಮೇಲೆ ಮುಖ್ಯ ಪ್ರಾಣನನ್ನ, ಆ ಬಳಿಕ ಲಕ್ಷ್ಮೀದೇವಿಯನ್ನ, ಆ ಬಳಿಕ ಪರಮಾತ್ಮನನ್ನು ನೆನಪು ಮಾಡಿಕೊಂಡಂತಾಗ್ತದೆ. ದೇವಪೂಜೆ ಅಂದರೆ ಅನೇಕ ದೇವತೆಗಳು ಯಾವ ರೀತಿಯಾಗಿ ಏನೇನು ಕಾರ್ಯಭಾರ ಮಾಡ್ತಾರೆ
ನಮಗವರು ಯಾವ ರೀತಿಯಾಗಿ ಸಾಧನೆಯಲ್ಲಿ ಸಹಕಾರಿಗಳಾಗಿದ್ದಾರೆ ಅಂತ ನೋಡುವುದೇ ಆಗಿದೆ. ಅದಕ್ಕಾಗಿ ಈ ಐತರೇಯ ಉಪನಿಷತ್ನಲ್ಲಿ ಭಗವಂತನ ಅಂಗಾಂಗಗಳಿಂದ ಜಗತ್ತು ಹೇಗೆ ಸೃಷ್ಟಿ ಆಯಿತು ಅಂತ ಒಂದು ಕಡೆ ವರ್ಣನೆ ಮಾಡಿದ್ದಾರೆ. ಪ್ರಾಣದಿಂದ ಸೃಷ್ಟಿ, ಚಕ್ಷುಸ್ಸಿನಿಂದ ಸೃಷ್ಟಿ, ಶ್ರೋತ್ರದಿಂದ, ಮನಸ್ಸಿನಿಂದ ಸೃಷ್ಟಿ ಅಂತ ಹೀಗೆಲ್ಲ. ಅದಾದ್ಮೇಲೆ ತತ್ವಾಭಿಮಾನಿ ದೇವತೆಗಳ ಕಾರ್ಯಭಾರ ಅಂತ ಒಂದು ಕಡೆ ಬಂದಿದೆ. ಈ ಅಂತರಿಕ್ಷಂಚ ಕರ್ಮಣಃ ತದೀಯಸ್ಯೈವ ಭೋಗಾರ್ಥಂ ಜೀವಾನಾಂ ಶ್ರುತಿಚಾರದಂ ಅಂತರಿಕ್ಷಂಚ ವಿಘ್ನೇಶಃ ಅಂತ ಆ ಐತರೇಯ ಭಾಷ್ಯ ಅಲ್ಲಿ ವರ್ಣನೆ ಮಾಡ್ತದೆ. ನಾವು ಎಲ್ಲ ಶ್ಲೋಕಗಳನ್ನು ಹೇಳಬೇಕಾಗಿಲ್ಲ. ಹೇಳುವುದು ಆಕಾಶನಾಮ ವಿಘ್ನೇಶ ವಾಯುಶ್ಚ ಆಕಾಶಕ್ಕೆ ಸ್ಮೃತಃ ಅಂತ ಆ ಶ್ಲೋಕ ಏನು ಹೇಳಿದೆ ಅದೊಂದನ್ನ ಹೇಳಿದ್ರೆ ಸಾಕು. ಆದರೆ ಆ ವಿಘ್ನೇಶ ಏನು ಮಾಡ್ತಾನೆ ಅಂತನ್ನುವುದು ನಮಗೆ ಗೊತ್ತಿರಬೇಕು. ಅಂತರಿಕ್ಷದ ಅರ್ಥಾತ್ ಆಕಾಶದ ಅಭಿಮಾನಿಯಾದಂಥ ಗಣೇಶ ನಮ್ಮೆಲ್ಲರ ಸುಖಕ್ಕಾಗಿ ವಿಷ್ಣು ಪೂಜಾ ರೂಪವಾದಂತಹ ಕರ್ಮದ ಸಾಮರ್ಥ್ಯವನ್ನು ಕೊಡ್ತಾನಂತ ಅವನಿಗೆ. ಅಂತರಿಕ್ಷಂಚ ಕರ್ಮಣಃ, ಇದನ್ನು ಗಮನಿಸಬೇಕು. ಕರ್ಮ ಸಾಮರ್ಥ್ಯವನ್ನು ಕೊಡುವವನು ಅವನೇ. ಮತ್ತೆ ಆಕಾಶದ ಅಭಿಮಾನಿ ಆತ. ಆದ್ದರಿಂದ ನಾವು ಉಚ್ಚಾರ ಮಾಡುವಂತಹ ವೇದದ ಪುರಾಣಗಳ ಮಂತ್ರಗಳೇನಿವೆ ಅವು ಆಕಾಶದಲ್ಲೇ ಮುಂದುವರಿಬೇಕಾಗಿದೆ. ನಮಗಿದು ಗೊತ್ತಿದೆ. ಧ್ವನಿಗಳು ಸಾಗಬೇಕಾದ್ರೆ ಆಕಾಶನೇ ಬೇಕು. ಧ್ವನಿಯೋ ನಾಭಸಾಹ ಅಂತ ಹೇಳ್ತಾರೆ, ನಭಸಿನ ಗುಣಗಳು ಅಂತ. ಆದ್ರಿಂದ ಈ ಆ ವೇದಾದಿ ಶಾಸ್ತ್ರಗಳನ್ನು, ಪುರಾಣಾದಿ ಶಾಸ್ತ್ರಗಳನ್ನು ನಾವು ಪೂಜಾ ಕಾಲದಲ್ಲಿ ಏನು ಹೇಳಬೇಕಾಗಿದೆ ಅದೆಲ್ಲದಕ್ಕೂ ಕೂಡ ಆ ವೇದಕ್ಕೆ, ಶಾಸ್ತ್ರಗಳಿಗೆ ಪ್ರವೃತ್ತಿಯನ್ನ ಮಾಡುವವನು ಆ ಗಣೇಶ. ಮತ್ತೆ ಶ್ರವಣ ರೂಪವಾದ ಪ್ರವೃತ್ತಿಯನ್ನು ಮಾಡ್ತಾನೆ. ಒಬ್ರು ಯಾರೋ ಅರ್ಚಕರು ಅದನ್ನು ಹೇಳ್ತಾ ಇರ್ತಾರೆ, ಉಳಿದವರು ಅದನ್ನು ಕೇಳ್ತಾ ಇರ್ತಾರೆ. ಅವ್ರು ಹೇಳಲಿಕ್ಕೂ ಅವನೇ ಪ್ರವರ್ತಕ, ಇವ್ರು ಕೇಳಲಿಕ್ಕೂ ಅವನೇ ಪ್ರವರ್ತಕ. ಇದು ಗಣೇಶನ, ಅಂತರಿಕ್ಷಾಭಿಮಾನಿಯಾದಂಥ ಗಣೇಶನ ಒಂದು ಮಹಿಮಾ. ಹೀಗೆ ಆ ವಿಘ್ನೋಚ್ಚಾಟನ ಮಾಡುವಾಗ ಇದನ್ನೆಲ್ಲವನ್ನು ಅನುಸಂಧಾನಕ್ಕೆ ತಂದ್ಕೋಬೇಕು. ಈ ಆಕಾಶನಾಮ ಅನ್ನುವ ಶ್ಲೋಕವನ್ನು ನಾನೇನು ಹೇಳಿದ್ನಲ್ಲ, ಅದು ಬೃಹದಾರಣ್ಯಕ ಭಾಷ್ಯದ್ದು ಪ್ರಾಯ ಅಂತ ಹೇಳಿದೆ. ಅದಲ್ಲ, ಛಾಂದೋಗ್ಯ ಭಾಷ್ಯದ್ದು. ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ 5ನೇ ಅಧ್ಯಾಯದಲ್ಲಿ ಅತ್ಯಂತ ಕೊನೆಗೆ ಬರುವಂಥದ್ದು. ಅಲ್ಲಿ ಜ್ಞಾನಪೂರ್ವಕ ಕರ್ಮವೇ ಫಲಪ್ರದ ಅಂತ ಹೇಳ್ತಾರೆ. ಅದಾದ್ಮೇಲೆ ವೈಶ್ವಾನರನು ವಿಷ್ಣುವೇ ಅಂತ ಹೇಳ್ತಾರೆ. ಆ ಭಾಗದಲ್ಲಿ ಈ ಶ್ಲೋಕ ಕಂಡು ಬಂದಿದೆ. ಆಚಾರ್ಯರ ಭಾಷ್ಯದಲ್ಲಿ ಸ ವಾಯು ಸ ಆಕಾಶ ವಾಯುಶ್ಚಾಕಾಶ್ಚ ಅಧಿತಿಷ್ಠತಿ ಇತಿ ವಚನಾತ್ ವಾಯೋ ರೂಪಮನ್ಯಾಧಿಷ್ಠಿತಂ ಆಕಾಶಾಖ್ಯಂ ವಾಯೋ ಸ್ವರೂಪಮಿತಿ ವಿಜ್ಞಾಯತೆ ಅಂತ ಹೇಳಿದ್ದಾರೆ. ಭಾಷ್ಯದ ಅರ್ಥ ನಮಗೇನು ಬೇಡ, ಶ್ಲೋಕದ ಸ್ವರೂಪವನ್ನು ಇನ್ನೊಂದು ಬಾರಿ ಸ್ಪಷ್ಟವಾಗಿ ಹೇಳ್ತೇನೆ. ಆಕಾಶನಾಮ ವಿಘ್ನೇಶೋ ಸಂಧಿಚ್ಛೇದ ಆಕಾಶನಾಮ ವಿಘ್ನೇಶಃ ವಾಯುಶ್ಚಾಕಾಶಕಃ ಸ್ಮೃತಃ ಆಕಾಶ ಇತಿ ಲಕ್ಷ್ಮೀಶ್ಚ ತಥಾಕಾಶೋ ಹರಿಃ ಸ್ವಯಂ ಇತಿ ಶಬ್ದನಿರ್ಣಯ ಅನ್ನುವಂಥ ಗ್ರಂಥದಿಂದ ಅದನ್ನ ಆಚಾರ್ಯರು ಉದ್ಧರಿಸಿದ್ದಾರೆ. ಛಾಂದೋಗ್ಯೋಪನಿಷತ್ ಭಾಷ್ಯದ 5ನೇ ಅಧ್ಯಾಯದ ಭಾಷ್ಯದ ಕೊನೆಯ ಶ್ಲೋಕಕ್ಕಿಂತ ಹಿಂದಿನ ಶ್ಲೋಕದಲ್ಲಿ ಅದು ಉಪಲಬ್ಧ ಇದೆ. ಆಕಾಶ ಅಂದ್ರೆ ಗಣೇಶ, ಮತ್ತೆ ವಾಯು, ಹಾಗೆ ಲಕ್ಷ್ಮೀದೇವಿ, ಮತ್ತೆ ಪರಮಾತ್ಮ ಅಂತ ಅದರ ಅರ್ಥ ಇನ್ನೊಂದು ಬಾರಿ ಹೇಳಿದ್ದೇನೆ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.